ಏನು ಸರ್, ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ನಾಗೇಂದ್ರ ಅವರ ಬಲಿಗೆ ಎಲ್ಲ ಸಿದ್ಧತೆಗಳು ನಡೆದ್ಬಿಟ್ಟಿದೆಯಾ ಅಂತ, ಬಲಿಪೀಠ ರೆಡಿಯಾಗಿದೆಯಾ ಅಂತ? ಅಲ್ಲ, ಅದು ಖಚಿತ ಅಂಥೇಳಿ ಅನಿಸ್ತಾ ಇದೆ ನಾಗೇಂದ್ರ ಅವ್ರದ್ದು. ಯಾಕೆ ಅಂತ ಹೇಳಿದರೆ ಈಗ ಡಿ ಕೆ ಶಿವಕುಮಾರ್ ಅವರೇ ಒಂದು ಸುಳಿವು ಕೊಟ್ಟಿದ್ದಾರೆ. ಈಗ ಇಲ್ಲ, ಅವರು ಏನಂತಂದರೆ ತಪ್ಪಿತಸ್ಥರು ಅಲ್ಲ, ಆದರೆ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅದರ ಪಕ್ಷ ತೀರ್ಮಾನ ತಗೊಳುತ್ತೆ. ಹಾಂ, ಪಕ್ಷ ತೀರ್ಮಾನ ತಗೊಳುತ್ತೆ ಅಂತಲೂ ಹೇಳಿದ್ದಾರೆ. ಹಾಂ, ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದರ ಇನ್ಫರೆನ್ಸ್ ನಾವು ಡ್ರಾ ಮಾಡ್ಕೋಬೋದು, ಯಾವ ರೀತಿಯಲ್ಲಿ ಅದರ ಮಧ್ಯದಲ್ಲಿ ಅರ್ಥ ಇದೆ ಅಂಥೇಳಿ. ಅದೇನು ದೊಡ್ಡ ವಿಷಯ ಏನಲ್ಲ. ಹೀಗಾಗಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಮುಂಚೆ ಅವರು ಸೆಷನ್ ನಡೆಯುವಾಗ ಮತ್ತೊಂದು ಅಲ್ಲೆಲ್ಲ ಹೋರಾಟಗಳು ನಡೆಯುವಾಗ ಒಳಗೆ ಹೊರಗಡೆ ಶಿವಕುಮಾರ್ ಅವರು ಆ ಥರ ಏನು ಹೇಳಿರಲಿಲ್ಲ. ಅಲ್ಲ, ಈಗ ನಾಗೇಂದ್ರ ಅವರು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟಾ ಡಿ ಕೆ ಅವ್ರ ಕ್ಯಾಂಡಿಡೇಟಾ ಸರ್? ಅದು ಬಹಳ ಸಂಕೀರ್ಣ ಇದೆ, ತುಂಬ. ಯಾಕೆಂದರೆ ರಾಜಕೀಯ ಕುತೂಹಲ ಇದೆ. ಯಾಕೆ ಯಾಕೆ ಅಂತ ಹೇಳಿದರೆ ಆ ಒಂದು ಸನ್ನಿವೇಶದಲ್ಲಿ ಈ ಏನೆಲ್ಲ ನಡೀತು, ಏನೋ ವಾಲ್ಮೀಕಿ ಹಗರಣ, ಆ ವಾಲ್ಮೀಕಿ ಹಗರಣದಲ್ಲಿ ಯಾರ್ಯಾರು ಕೈವಾಡ ಇತ್ತು, ಮತ್ತು ಆ ಒಂದು ಇದರೊಳಗಡೆ ಇವರು ಸಿಕ್ಬಿದ್ದಾದಮೇಲೆ ಏನಂತಾರೆ ರಾಜೀನಾಮೆ ತೆಗೆದುಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಆವಾಗ ಮುಖ್ಯಮಂತ್ರಿಗಳಿದ್ದರು, ಮುಖ್ಯಮಂತ್ರಿ ಬರೀ ಹಣಕಾಸು ಖಾತೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಆ ಹಗರಣದ ಜವಾಬ್ದಾರಿನ ಆಗಿನ ಮುಖ್ಯಮಂತ್ರಿ ಕೂಡ ಹೊರಬೇಕಾಗತ್ತೆ. ಯಾಕೆಂದರೆ ಸಚಿವರು ಹಣಕಾಸು ಇಲಾಖೆ ಅವ್ರ ಹತ್ರ ಇದ್ದಿದ್ದು, ಎಫ್ ಡಿ ಎ ಕಾನ್ಫರೆನ್ಸ್ ಇಲ್ಲದೆ, ಎಫ್ ಡಿ ಎ ಸೂಚನೆ ಇಲ್ಲದೆ ಅಷ್ಟೊಂದು ದುಡ್ಡು ಹೆಂಗೆ ಬೇರೆ ಅಕೌಂಟ್ ಹೋಗೋಕ್ಕೆ ಸಾಧ್ಯ? ಹಾಗಾಗಿ ಅಲ್ಲರಿ ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟು ಅಂತ ಅನಿಸ್ತಾ ಇದೆ ಈ ಸರಿ. ಪಾಪ ಕ್ಲಾಸ್ 3 ಇವರು ಕಾಂಟ್ರಾಕ್ಟರ್ದು ಒಂದು 10 ಲಕ್ಷ ಬಿಲ್ ಹೋಗ್ಬೇಕಾದ್ರೆ ಅಫಡಿಯಲ್ಲಿ ದೊಡ್ಡ ಸರ್ಕಸ್ ಆಗುತ್ತೆ. ದೊಡ್ಡ ಸರ್ಕಸ್. ಅಲ್ಲಿ ಏನೆಲ್ಲ ಪರ್ಸೆಂಟೇಜ್ ಕೊಡಬೇಕು, ಏನೆಲ್ಲ ಮಾಡಬೇಕು, ಅದೆಲ್ಲ ಗೊತ್ತಿದೆ ತಮಗೆ. ಕರೆಕ್ಟ್. ಹೌದಾ? ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯಪ್ಪ. ಒಂದು 5-10 ಲಕ್ಷ ರೂಪಾಯಿ ಇದೆ ಅಲ್ಲಿ, ಭಾಳ ಏನಲ್ಲ, ಕೋಟಿ ಅಲ್ಲ. ಇದು 187-197 ಕೋಟಿ ಅಂತಕ್ಕಂಥದ್ದು. ಅದು ಎಲ್ಲ ಆ ಒಂದು ಇದ್ದದಕ್ಕೇ ಅಲ್ಲಿ ಏನಂತಂದರೆ ಒಂದು ರಾಜೀನಾಮೆ ಪಡ್ಕೊಂಡು ಅವ್ರನ್ನ ಅಲ್ಲಿ ಎಲ್ಲ ಏನೆಲ್ಲ ಇದೆ ಅಲ್ಲಿ, ಹೌದಾ, ಯಾರ್ಯಾರಿದ್ದರು ಅವರೆಲ್ಲರೂ ಸೇರಿ ಅವ್ರನ್ನ ಬಲಿಪಶು ಮಾಡಿದರು ಅಂತ. ಅವರೊಬ್ಬರದೇ ಅದರೊಳಗಡೆ ಇದೆ ಅಂತಕ್ಕಂಥದ್ದು ಇಲ್ಲ. ಅವ್ರದ್ದು ತಪ್ಪಿತಸ್ಥರು ಅಂತಲೂ ಹೇಳಲಿಕ್ಕೆ ನಾವು ಈಗ ಆಗೋದಿಲ್ಲ, ಯಾಕಂದರೆ ತನಿಖೆ ಆಗ್ತಾ ಇದೆ ಈಗ. ಹಾಗೆ ಆದರೆ ಅಲ್ಲಿಯ ಒಂದು ಏನು ಕೇಸುಗಳು, ಆರೋಪಗಳು ಏನು ಹೇಳ್ತಾ ಇದ್ವು, ಇಲ್ಲ ನಾಗೇಂದ್ರ ಅವರು ಏನಂತ ಹೇಳಿದರೆ, ಅವ್ರು ಯಾರು ಬೋವಿ ಸಮಾಜದ ಒಬ್ಬ ಅಧಿಕಾರಿ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಬರೆದಿಟ್ಟಿದ್ದು, ಪದೇ ಮಂತ್ರಿಗಳು ನನಗೆ ಒತ್ತಾಯ ಮಾಡಿದರು, ನನಗೇನಪ್ಪ ತಳ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ ಅವರು ಉರ್ಲಾಕೊಂಡು ಸತ್ತೋದ್ರು. ಹೌದಾ? ಆತ್ಮಹತ್ಯೆ ಮಾಡಿಕೊಂಡ್ರು ಅವರು. ಹಾಗಾಗಿ ಆ ನಂತರದ ಸನ್ನಿವೇಶದಲ್ಲಿ, ಆ ನಂತರದ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಹಲವಾರು ಬಾರಿ ಇವರು ಭೇಟಿಯಾಗ್ತಾರೆ. ಯಾರು? ನಾಗೇಂದ್ರ ಅವರು. ಇಲ್ಲ, ನನಗೇನಂತ ಹೇಳಿದ್ರಪ್ಪ ಅಂದರೆ ಬೇಲ್ ಸಿಕ್ಕಿದ್ದೆ, ನಾನು ತೆಗೆದುಕೊಳ್ರಿ, ಮತ್ತೆ ಏನಂತ ಹೇಳಿದಾರಪ್ಪ ಅಂದರೆ ನಾನು ಕ್ಲಿಯರ್ ಅಂಥೇಳಿ, ಮತ್ತು ನಾನು ಕ್ಲೀನ್ ಚಿಟ್ ಅಂತಕ್ಕಂಥದ್ದು ಒಂದು ಏನಂತಂದ್ರೆ ಒಂದು ನನಗೆ ಇದು ಪ್ರಭಾವಳಿ ಸಿಗುತ್ತೆ ಅಂಥೇಳಿ. ಆದರೆ ಅವರು ಆಶ್ವಾಸನೆ ಕೊಟ್ಟರು, ಯಾರು? ಸಿದ್ದರಾಮಯ್ಯನವರು. ಆದರೆ ತೊಗೊಳ್ಳಿಲ್ಲ. ಯಾಕೆ ತೊಗೊಳ್ಳಿಲ್ಲ ಅಂತೇಳಿದರೆ, ತೊಗೊಂಡ್ರೆ ಅದು ನೀವು ಹೇಳಿದ ಇಂಪಾರ್ಟೆಂಟ್ ಪಾಯಿಂಟು, ಅರ್ಥಮಂತ್ರಿಯಾಗಿ ಅರ್ಥ ಖಾತೆ ತಮ್ಮಲ್ಲಿ ಇಟ್ಕೊಂಡು ಅವ್ರೇನಂತ ಹೇಳಿದರೆ ಇವ್ರನ್ನ ತೊಗೊಂಡ್ರೆ ಮತ್ತೆ ಅವ್ರ ಜೊತೆಗೆ ಇವರು ಸಿಕ್ಬಿಳ್ತಿದ್ರು. ಅಲ್ಲಿ ಆ ಒಂದು ರಾಜಕೀಯ ಒಂದು ಇದೆ. ಯಾಕಂತ ಹೇಳಿದರೆ ಅಲ್ಲಿ ಮತ್ತೆ ಇವರು ಸಿದ್ದರಾಮಯ್ಯನವರು ಅದರೊಳಗಡೆ ಭಾಗಿ ಅಂತೇಳಿ ಆಗಿಬಿಡ್ತಿತ್ತು. ಇವತ್ತು ಒಬ್ಬರು ಪ್ರಭಾವಿ ಮಂತ್ರಿ ಸುದೀರ್ಘವಾಗಿ ಡಿಸ್ಕಷನ್ ನಡೆಸಿದ್ದಾರೆ ಮಾಧ್ಯಮದವ್ರ ಜೊತೆ, ಸುದೀರ್ಘವಾದ ಚರ್ಚೆ. ಆ ಚರ್ಚೆಯಲ್ಲಿ ಆಫ್ ದ ರೆಕಾರ್ಡ್ ಅವ್ರು ಹೇಳಿರೋದು ಏನು ಅಂತ ಹೇಳಿದ್ರೆ, ನಾಗೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಅಲ್ಲ, ನಾಗೇಂದ್ರ ಅವರು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮಂತ್ರಿಯಾಗಿದ್ದ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಈಗ ತನ್ನ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟಿದ್ದ, ತನ್ನನ್ನು ಪ್ರೊಟೆಕ್ಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಸೆಕೆಂಡ್ ಟರ್ಮಲ್ಲಿ ಅವನ ಹೆಸರನ್ನ ಲಿಸ್ಟಿಗೆ ಸೇರಿಸಿದ್ದು ಶ್ರೀ ಸಿದ್ದರಾಮಯ್ಯನವರು. ಹಾಗಾಗಿ ನಾಗೇಂದ್ರ ಅವ್ರ ಬಗ್ಗೆ ಮುಖ್ಯಮಂತ್ರಿಗೆ ಅಂಥ ಪ್ರೀತಿ ಏನಿಲ್ಲ, ಹೋದರೆ ಹೋಗಲಿ ಅನ್ನೋ ಧೋರಣೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಹಾಗಾಗಿ ಬಿ ಜೆ ಪಿಯ ಈ ಕ್ಯಾಂಪೇನ್ ಇದೆಯಲ್ಲ, ನಾಗೇಂದ್ರ ವಿರೋಧಿ ಕ್ಯಾಂಪೇನ್ ಇದೆಯಲ್ಲ, ಆ ಕ್ಯಾಂಪೇನ್ಗೆ ಪರೋಕ್ಷವಾಗಿ ಕಾಂಗ್ರೆಸ್ನ ಕೆಲವು ಲೀಡರ್ಗಳು ಕುಮ್ಮಕ್ಕಿದೆ ಅನ್ನುವ ಅಂಶವನ್ನು ಪ್ರಭಾವಿ ಮಂತ್ರಿಯೊಬ್ಬರು ಇವತ್ತು ಹೇಳಿದಾರಂತೆ. ಇದೆಲ್ಲವನ್ನು ಗಮನಿಸಿದ್ರೆ ಸರ್, ನೀವು ಹೇಳ್ತಿರೋ ಥರ 100% ಶ್ರೀ ನಾಗೇಂದ್ರ ಅವರು ಇಳಿಯೋದು ನಿಚ್ಚಳ ಅಂತ ಆಗ್ತಾ ಇದೆ. ಅಲ್ಲ, ಅವರು ಆದರೆ ಒಂದು ಇಲ್ಲೇನಂತ ಹೇಳಿದರೆ, ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದೇನಿದೆಯಲ್ಲ, ಅದು ಕೇವಲ ನಾಗೇಂದ್ರ ಅವರ ಒಂದು ರಾಜೀನಾಮೆಗೋಸ್ಕರ ಅಲ್ಲ ಅಂತ. ಭಾಳ ಇಂಪಾರ್ಟೆಂಟ್ ಅದು, ಅದನ್ನು ನಾವು ಚರ್ಚೆ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ನಿನ್ನೆ ನೀವು ಹೇಳ್ತಾ ಇದ್ರಿ
ಸಿದ್ದರಾಮಯ್ಯ ಟೈಗರ್ ಅಭಿ ಜಿಂದಾ ಹೈ ಅಂತ ಹೇಳಿದ್ರಲ್ಲ, ಮತ್ತು ಹಲವಾರು ಮಗ್ಗಲುಗಳನ್ನು ಏನಂತಂದರೆ ಅವರ ಹೇಳಿಕೆಗಳು, ಅವರ ವರ್ತನೆಗಳು, ಅವರ ಒಂದು ಟ್ವೀಟ್ಗಳು ಇವೆಲ್ಲವನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ನಾನು ಹೇಳಿದೆ ಅವ್ರು ಏನಂತ ಹೇಳತ್ತಂದರೆ, ಅದನ್ನು ಟ್ವೀಟ್ ಮಾಡಿದ್ದಾರೆ. ಏನು ಡಿ ಕೆ ಶಿವಕುಮಾರ್ ಅವರು ನನ್ನ ಮಾತಿಗೆ ಬೆಲೆ ಕೊಡಬಹುದು ಅಂತಕ್ಕಂಥದ್ದನ್ನು ಟ್ವೀಟ್ ಮಾಡಿದ್ದಾರೆ. ಇವೆಲ್ಲವೂ ಏನಂತ ಹೇಳಿದರೆ ಪರೋಕ್ಷವಾಗಿ ಒಂದು ಹೈಕಮಾಂಡಿಗೆ ಸಂದೇಶಗಳು ಅಂತ. ಈಗ ಸಿದ್ದರಾಮಯ್ಯನವರ ಈ ಒಂದು ಆ್ಯಕ್ಟಿವಿಟೀಸ್ ಏನಿದ್ದಾವೆ, ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಆಟ ಶುರು ಮಾಡ್ಕೊಂಡಿದ್ದಾರೆ ರಾಜಕೀಯವಾಗಿ, ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಚರ್ಚೆ ರಾಹುಲ್ ಗಾಂಧಿಯವರಿಗೆ ಮತ್ತು ಶಿವಕುಮಾರ್ ಅವರಿಗೆ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೇನಪ್ಪ ಅಂದ್ರೆ ರಾಜಕೀಯವನ್ನು ವಿಚಾರ ಮಾಡಬೇಕಾಗಿದೆ. ಇದನ್ನು ಒಂದು ಸುರ್ಜೇವಾಲಾ ಅವರು ಕೂತ್ಕೊಂಡು ಏನಂತ ಹೇಳಿದರೆ ಅದನ್ನು ರಾಜೀನಾಮೆ ವಾಪಸ್ ಪಡಿತಕ್ಕಂಥದ್ದು ಅದೆಲ್ಲ ಓಕೆ. ಆಮೇಲೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಆಗಿರ್ತಕ್ಕಂಥದ್ದು ಅದಾನಿಯವ್ರ ಮನೆಗೆ ಬಂದು ಹೋಗಿರ್ತಕ್ಕಂಥದ್ದು ಒಂದು. ಅದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟರಂತೆ ಸರ್ ಇವತ್ತು. ಅಲ್ಲ, ಕ್ಲಾರಿಫಿಕೇಷನ್ ಕೊಡಲಿ, ಆದರೆ ಇವರ ಡೆಲ್ಲಿಯ ದೌಡು ಏನಿತ್ತು ಅಂತಕ್ಕಂಥದ್ದು, ಅದಕ್ಕೆ ಹಿನ್ನೆಲೆ ಇರತಕ್ಕಂಥ ಕಾರಣಗಳೇನಿದ್ದು, ಅವ್ರು ಯಾಕೆ ಕರೆಸ್ಕೊಂಡ್ರು ಮತ್ತು ಇವ್ರು ಯಾಕೆ ಹೋದರು ಅಂತಕ್ಕಂಥದ್ದು. ಹಾಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಹಿತ ಏನಂತಂದ್ರೆ ಇವತ್ತು ಯಾವ ರೀತಿಯಲ್ಲಿ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹಿತ ಬೇರೆ ರೀತಿಯಿಂದ ಚರ್ಚೆ ಮಾಡ್ಬೋದು. ಯಾಕಂತ ಹೇಳಿದರೆ ಇವರು ಕಂಪ್ಲಿ ಗಣೇಶ್ ಪರವಾಗಿ ಒಂದು ಸಪೋರ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ, ಇವರು ನಾಗೇಂದ್ರ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಅಲ್ಲ ಅಂತಕ್ಕಂಥ ಚರ್ಚೆಗಳು ಇದ್ದಾವೆ. ಕರೆಕ್ಟ್. ಹಾಗಾಗಿ ಅದನ್ನು ಮತ್ತೆ ನೆಕ್ಸ್ಟ್ ಚರ್ಚೆ ಮಾಡ್ಬೋದು ನಾವು. ಒಟ್ಟಾರೆಯಾಗಿ ಇವತ್ತು ದೆಹಲಿಯಲ್ಲಿ ಇವರು ಮಿನಿಸ್ಟರ್ ಒಂದು ಖಾಲಿ ಇದೆಯಲ್ಲ ಸರ್, ಅದು ಯಾರಿಗೆ ಕೊಡಬೇಕು ಅಂತ ಚರ್ಚೆ. ಇಲ್ಲ, ಒಬ್ಬರು ಮಹಿಳೆಗೆ ಕೊಡ್ತೀವಿ ಅಂತ ಹೇಳಿದಾರಂತೆ. ಒಂದು ಮೂಲಗಳ ಪ್ರಕಾರ ನಮಗೆ ಗೊತ್ತಾಗ್ತಿರೋದೇನು ಅಂತ ಹೇಳಿದ್ರೆ ಗಾಯತ್ರಿ ಶಾಂತೇಗೌಡದ್ದು ಬಹುತೇಕ ಅವ್ರಿಗೆ ಫಿಕ್ಸ್ ಅಂತೆ. ಏನೋ 3 ಜನ ರಾಜೀನಾಮೆ ಪಡ್ಕೋಬೇಕು ಅಂತ ಚರ್ಚೆ ಆಗ್ತಾ ಇದೆಯಂತೆ. ಇನ್ ಕೇಸ್ ಪಡೆಯೋದು ಭಾಳ ಡೌಟು ಅಂತ ಅನ್ಸುತ್ತೆ ಸರ್ ನಮ್ಮ ಮೇಲ್ನೋಟಕ್ಕೆ. ಪಡ್ಕೊಳ್ಳೋದಾದರೆ ಯಾರಿಗೆ ಅಕಾಮಡೇಟ್ ಮಾಡಬೇಕು? ಯಾರೋ ಕೃಷ್ಣಪ್ಪನವರು ಹಠ ಹಿಡಿದು ಕೂತ್ಬಿಟ್ಟಿದ್ದಾರೆ. ಹೌದು, ಹಠ, ಲಿಟ್ರಲಿ ಹಠ ಹಿಡಿದು ಕೂತಿದ್ದಾರೆ. ಈ ಸ್ವಲ್ಪ ಯಾಮಾರಿದ್ರೂ ಬೆಂಗಳೂರಿನಲ್ಲಿ JDS ಮೇಲ್ಗೈ ಪಡೆದುಕೊಳ್ಳುತ್ತೆ. ಒಂದಷ್ಟು ಸೀಟ್ಗಳು BJP ಮತ್ತು ಕಾಂಗ್ರೆಸ್ಸಿಂದ JDS ಬತ್ತಳಿಕೆಗೆ ಹೊರಟೋಗೋ ಚಾನ್ಸಸ್ ಇದೆ. ಮತ್ತು ಕುಮಾರಸ್ವಾಮಿ ಅವರು ಕೃಷ್ಣಪ್ಪನವರು ಸಂಬಂಧಿಕರು ಕೂಡ. ಹೌದು. ಆ ಒಂದು ಇದು ಕೇಳಲ್ಪಟ್ಟಿದ್ದೇನೆ ನಾನು. ಸಂಬಂಧ, ನೇರವಾದ ಸಂಬಂಧ ಇದೆ ಅಂತ ಅವರು, ಅಂದರೆ ರಕ್ತ ಸಂಬಂಧ ಮತ್ತು ಬೀಗರು ಆ ಥರದಲ್ಲಿ ಒಂದು ಸಂಬಂಧಿಕರು ಕೂಡ ಅಲ್ಲಿನ ಚರ್ಚೆಗಳು ಸಹಿತ ನಡೀತಾ ಇದ್ದಾವೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೊನ್ನೆ ಕರೆದಿರ್ತಕ್ಕಂಥ ಕಂಟಿನ್ಯೂಸ್ ಎಲ್ಲ ಶಾಸಕರ ಸಭೆಗೆ ಅವರು ಹೋಗಲಿಲ್ಲ. ಅವ್ರ ಮಗ ಕೃಷ್ಣ ಇವರು ಸಹಿತ ಹೋಗಲಿಲ್ಲ, ಪ್ರಿಯಾ ಕೃಷ್ಣ ಅವರು ಹೋಗಿಲ್ಲ. ಹಾಗಾಗಿ ಅದು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಒಂದಿದೆ. ಇಲ್ಲಿ ಏನಂದರೆ ಡೆಲ್ಲಿ ಇದ್ರದ್ದು ಏನಂತ ಹೇಳಿದರೆ ಒಂದು ವಿಸಿಟ್ಟು ಇವತ್ತು ಕೇವಲ ಇದು ಅಲ್ಲ, ಸಿದ್ದರಾಮಯ್ಯನವ್ರನ್ನ ಯಾವ ರೀತಿಯಲ್ಲಿ ನಾವು ಏನಪ್ಪ ಅಂದರೆ ಟ್ಯಾಕಲ್ ಮಾಡಬೇಕು ಅಂತಕ್ಕಂಥ. ನಿನ್ನೆ ಸಿದ್ದರಾಮಯ್ಯನವರು ಮೌನ ಮುರಿದು ಹೈಕಮಾಂಡ್ಗೆ ಮೆಸೇಜ್ ರವಾನೆ ಮಾಡಿದ್ರು, ಮಿನಿಸ್ಟರ್ಗಳು ನನ್ನ ಮಾತು ಕೇಳ್ತಾ ಇಲ್ಲ. ಆಮೇಲೆ 2028ಕ್ಕೆ ನಾನು ರೆಡಿ ಇರ್ತೀನಿ, ಹೌದು, ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇಬ್ಬರು ಮಿನಿಸ್ಟರ್ಗಳನ್ನ ಕರೆದೆ ನನ್ನ ಹತ್ರ ಬರಲಿಲ್ಲ, ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ನೋಡ್ತೀನಿ. ಈ ಧಾಟಿಲಿ ನಿನ್ನೆ ಮುಖ್ಯಮಂತ್ರಿಗಳು ನನಗೆ ಬೆಲೆ ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ, ಇವೆಲ್ಲವೂ ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಮೆಸೇಜ್ ರವಾನೆ ಮಾಡೋದು. ಇವತ್ತು ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಂಡ್ರಲ್ಲ, ನನಗೆ ಗೊತ್ತಿಲ್ಲದಂಗೆ ಹೆಂಗೆ ಬದಲಾವಣೆ ಆಗುತ್ತೆ ಅಂತ. ಅಲ್ಲ, ಅದೇ ಖರ್ಗೆ ಅವರು ಯಾವ ರೀತಿ ದ್ವಂದ್ವ ಹೇಳಿಕೆ ಅಂತ ಹೇಳಿದರೆ, ಈ ಮುಂಚೆ ಇಲ್ಲಿ ಸಿದ್ದರಾಮಯ್ಯನವರು ಇಳಿದು ಇವ್ರನ್ನ ತರಬೇಕಾದ ಸಂದರ್ಭದಲ್ಲಿ ಎಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಾನೇನು ಮಾಡಲಿ, ಹೈಕಮಾಂಡ್ ಅಂತ ಹೇಳ್ತಾರೆ, ತಾವು ಹೈಕಮಾಂಡ್ ಅನ್ನೋದು ಮರೆತು ಹೇಳ್ತಾ ಇದ್ರು. ಇವತ್ತು ನಾನು ಹೈಕಮಾಂಡ್ ಅಂತೇಳಿ ಕೊಚ್ಚಿಕೊಳ್ತಾ ಇದ್ದಾರೆ, ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರ ನೀವಿಬ್ರು ಡಿಸೈಡ್ ಮಾಡಬೇಡಿ, ನಾನು ಡಿಸೈಡ್ ಮಾಡ್ತೀನಿ ಅಂತ. ಹೌದೌದು. ಖರ್ಗೆ ಅವ್ರಿಗೆ ಪಾಪ ಒಂದು ಐತಿಹಾಸಿಕ ಅನ್ಯಾಯ ಆಗೋಯ್ತು ಅವಾಗಲಿಂದ. ಅದು ಆ ನೋವನ್ನು ಅವ್ರು ಯಾವತ್ತೂ ಸುಮಾರು ವರ್ಷಗಳ ಕಾಲ ಹೇಳ್ಕೊತಾ ಇರಲಿಲ್ಲ. ಏನೋ ಕಳೆದಿದ್ದಾರೆ, ತುಂಬ ಬಾರಿ ಹೇಳ್ಕೊಂಡಿದ್ದಾರೆ. ಎಲ್ಲೇ ಪ್ರಾದೇಶಿಕವಾಗಿ ಎಲ್ಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಗುಲ್ಬರ್ಗಾದ ಇದರೊಳಗಡೆ ಹೇಳ್ಕೊಂಡಿದ್ದಾರೆ ಯಾವ ರೀತಿ ತಮ್ಗೆ ಅನ್ಯಾಯ ಆಯಿತು ಅಂತೇಳಿ. ನಮಗೇನಪ್ಪ ಅಂದ್ರೆ ಕೂಲಿ ಸಿಗಲಿಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ. ಅದು ಲಾಸ್ಟಿಗೆ ಹೇಳಿದ್ರು ಸರ್. ಕಳೆದ ಒಂದು 7 ವರ್ಷದಿಂದ ಹೇಳೋಕೆ ಶುರು ಮಾಡಿದ್ದಾರೆ, ಹಿಂದೆ ಹೇಳಿಲ್ಲ ಅವರು. ಹಿಂದೆ ಹೇಳಿರಲಿಲ್ಲ. ಫಸ್ಟ್ ಟೈಮ್ ಒಂದ್ಸತಿ ಬಾಯಿ ಬಿಟ್ಟು ಹೇಳಿದ ತಕ್ಷಣ ಹೈಕಮಾಂಡ್ನವ್ರು ಪರೋಕ್ಷವಾಗಿ ಇವ್ರನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಂತೆ ಒಂದಷ್ಟು ತಿಂಗಳುಗಳ ಕಾಲ. ಹೌದು. ಹಾಗಾಗಿ ಇವತ್ತು ಖರ್ಗೆ ಅವರ ಸ್ಟೇಟ್ಮೆಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಬಹುಶಃ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು, ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಇವರಿಬ್ಬರ ಮತ್ತು ಸಿದ್ದರಾಮಯ್ಯನವರು, ಇವರೆಲ್ಲರ ಫೈಟ್ ಮಧ್ಯೆ DK ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದೊಂದು ಖಾತೆನ ಒಂದಿರೋ ಸಚಿವ ಸ್ಥಾನನ ಯಾರಿಗೆ ಕೊಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಎರಡನೇದು ನಾಗೇಂದ್ರ ಅವ್ರ ಹಣೆ ಬರಹ ಏನಾಗುತ್ತೆ ಅನ್ನೋದು ಇನ್ನೊಂದು ಯಕ್ಷ ಪ್ರಶ್ನೆ. ಯಾರ್ದವ್ರು ರಾಜೀನಾಮೆ ಪಡಿತಾರ ಅನ್ನೋದು ಇನ್ನೊಂದು ಯಕ್ಷ ಪ್ರಶ್ನೆ. ಈ ಮಧ್ಯೆ ಏನೋ ನೈಸ್ ಟೌನ್ಶಿಪ್ಪು, ಬಿಡದಿ ಟೌನ್ಶಿಪ್ಪು, ಅದೇನೋ ಕಂಪ್ನಿನೇ ಪರ್ಚೇಸ್ ಮಾಡ್ತಾರೆ ಅನ್ನೋ ಸುದ್ದಿ. ಹೌದು.
ಭಾಳ ಕುತೂಹಲವಾಗಿ ಇದೆ ಸರ್ ನಮ್ಮ ರಾಜ್ಯದ ಆಮೇಲೆ ಸಿದ್ದರಾಮಯ್ಯನವ್ರದ್ದು ಯಾಕೆ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿದ್ದಾವೆ ಅಂತಕ್ಕಂಥದ್ದು, ಮತ್ತು ಸಿ ಟಿ ರವಿ ಅವರು ಅವ್ರ ಮನೆಗೆ ಇವತ್ತು ಭೇಟಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹೋಗಿರ್ತಕ್ಕಂಥದ್ದು ದೊಡ್ಡ ಸುದ್ದಿ, ಅದು ದೊಡ್ಡ ಚರ್ಚೆ, ದೊಡ್ಡ ರಾಜಕೀಯ, ಅದು ವಿಶ್ಲೇಷಣೆ ಆಮೇಲೆ ನೀವು ಚರ್ಚೆ ಮಾಡ್ಬೋದು. ಎಸ್ ಸರ್, ಯಾವ ರೀತಿಯಲ್ಲಿ ಯಾವ ಆ್ಯಂಗಲ್ನಲ್ಲಿ ಅದನ್ನು ನಾವು ಏನಪ್ಪ ತಗೊಳ್ಬೇಕು ಅಂತಕ್ಕಂಥದ್ದು. ಎಸ್ ಸರ್.